ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಆಶೀರ್ವದಿಸಿ ಇನ್ನೂ ಕೂಡ ಹೆಚ್ಚಾಗಿ ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಸುಮಧುರ ನಾಮಕ್ಕೆ ನಾನು ಸ್ತೋತ್ರ ಮಾಡುತ್ತೇನೆ ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಈ ಒಂದು ಸಜೀವ ವಾಕ್ಯದ ಪರವಾಗಿ ವಂದಿಸುತ್ತೇನೆ. ನಮ್ಮ ದೇವರು, ನಾನು ಯಾವಾಗಲೂ ಹೇಳುವಂಥ ಮಾತು, ನಮ್ಮ ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಕ್ರಿಸ್ಮಸ್ ಸೀಸನಲ್ಲಿ ಇಡೀ ಲೋಕ ತಯಾರಾಗಿದೆ. ಕ್ರಿಸ್ಮಸ್ ಸೀಸನ್ ಎಲ್ಲರೂ ಆಚರಿಸ್ತಾ ಇದ್ದಾರೆ, ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ವೆರಿ ನೈಸ್. ಎಲ್ಲರಿಗೂ ಖುಷಿ ಏನಂದರೆ ಯೇಸು ಕ್ರಿಸ್ತನ ಹುಟ್ಟಿದ ದಿನ, ಯೇಸು ಕ್ರಿಸ್ತನ ಬರ್ತ್ಡೇಯನ್ನು ಆಚರಿಸುವುದರಲ್ಲಿ ಬ್ಯುಸಿ. ಅದಕ್ಕೆ ಪೂರ್ವ ಸಿದ್ಧತೆಗಳೆಲ್ಲ ಆಗಿ 24 ತಾರೀಕಿಗೆ 25 ತಾರೀಕಿಗೆ ಸಂಭ್ರಮ. ಓಕೆ, ವೆರಿ ನೈಸ್. ಬಟ್ ಆಚರಿಸುವ ಮಧ್ಯದಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ತಿಳಿಯಬೇಕಾದಂಥ ಬಹಳ ಪ್ರಾಮುಖ್ಯವಾದ ಅಂಶ ಇದೆ. ಯಾವ ಕರ್ತನ ಬರ್ತ್ಡೇಯನ್ನು ಆಚರಿಸ್ತಾ ಇದ್ದೇವೆಯಾ, ಆ ಬರ್ತ್ಡೇ ಆಚರಿಸುವ ಮಧ್ಯದಲ್ಲಿ ಆ ದಿನ ಅಥವಾ ಅದರ ನಂತರ ಪ್ರತಿದಿನವೂ ಪ್ರಾಮುಖ್ಯವಾದ ವ್ಯಕ್ತಿ ಯಾರು? ಸ್ವಾಭಾವಿಕವಾಗಿ ನಮ್ಮ ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ಬರದ್ದು ನಿಮ್ಮ ಕುಟುಂಬದಲ್ಲಿ ಬರ್ತ್ಡೇ ಆಚರಿಸುವಾಗ ಆ ದಿನದ ಒಂದು ಸ್ಪೆಷಲ್ ವ್ಯಕ್ತಿ ಯಾರಂದರೆ ಆ ಬರ್ತ್ಡೇ ವ್ಯಕ್ತಿ. ಎಲ್ಲರೂ ಬಂದು ಅವನನ್ನು ಕೇಳ್ತಾರೆ, ಎಲ್ಲಿದ್ದಾನೆ, ಎಲ್ಲಿದ್ದಾಳೆ, ಎಲ್ಲಿದ್ದಾನೆ, ಎಲ್ಲಿದ್ದಾಳೆ ಅಂತ. ಬಟ್ ಇಲ್ಲಿ ಯೇಸು ಕ್ರಿಸ್ತನ ಬರ್ತ್ಡೇನ ಆಚರಿಸಿದ್ದಾರೆ, ರೈಟ್. ಆದರೆ ಆ ಬರ್ತ್ಡೇಯಲ್ಲಿ ವ್ಯಕ್ತಿ ಪ್ರಾಮುಖ್ಯವಾದ ವ್ಯಕ್ತಿ ಯಾರು? ಜನರ ಅಲ್ಲ, ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಂತೂ ಅಲ್ಲಿ ಬೈಬಲ್ನಲ್ಲಿ ಬರೆಯಿಲ್ಲ ನನ್ನ ಬರ್ತ್ಡೇಯನ್ನು ಆಚರಿಸಿ ಅಂತ. ಬಟ್ ಒಂದನ್ನು ಆಚರಿಸಲಿಕ್ಕೆ ಹೇಳಿದ್ದಾನೆ. ಅದು ಯಾವುದು ಅಂದರೆ ಕರ್ತನ ಮೇಜನ್ನು. ನಾನು ಬರುವವರೆಗೆ ಸಭೆಗೆ ಹೇಳಿದ್ದಾನೆ, ನಾನು ಬರುವವರೆಗೆ ನನ್ನ ಪ್ರಸಿದ್ಧಿಗೋಸ್ಕರ, ನನ್ನ ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂತ ಹೇಳಿದ್ದಾನೆ. ಮಾಡಿರಿ, ವರ್ಷಕ್ಕೊಮ್ಮೆ ಅಲ್ಲ, ಕುಟುಂಬದಲ್ಲಿ ಎವ್ರಿ ವೀಕ್ ಎವ್ರಿ ಡೇ ಮಾಡಿದ್ರೂ ತೊಂದರೆ ಇಲ್ಲ. ಸಭೆಗಳಲ್ಲಿ ತಿಂಗಳಿಗೊಮ್ಮೆ ಮಾಡ್ತಾರೆ. ಓಕೆ, ವೆರಿ ಗುಡ್. ಬಟ್ ಇಲ್ಲಿ ದ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಜನನ ದಿನ ಎಂಬುದಾಗಿ ಆಚರಿಸುತ್ತಾರೆ. ಬಟ್ ಯೇಸು ಕ್ರಿಸ್ತನು ಹುಟ್ಟಿದ್ದು 100% ಸತ್ಯ. ನಮಗೆ ಏನೇ ಇದ್ರೂ ಆಧಾರ ಸತ್ಯವೇದ. ಹಾಗಾದರೆ ಆ ಬರ್ತ್ಡೇ ಆಚರಿಸುವಂಥ ವ್ಯಕ್ತಿ ಅಥವಾ ನಮ್ಮ ಕರ್ತನಾದ ಯೇಸು ಯಾಕೆ ಹುಟ್ಟಿದ್ದಾನೆ ಎಂಬುದು ಬಹಳ ಪ್ರಾಮುಖ್ಯವಾದದ್ದು. ಡಿಸೆಂಬರ್ ವರ್ಷಕ್ಕೆ ಒಂದೇ ಸಾರಿ ಬರುವುದು ಡಿಸೆಂಬರ್ 25, ತಿರುಗಿ ಬರುವುದಿಲ್ಲ. ಬಟ್ ಕೇವಲ ಇದು ಡಿಸೆಂಬರ್ 25ಕ್ಕೆ ಮಾತ್ರ ಮೀಸಲ, ಅಥವಾ ಪ್ರತಿನಿತ್ಯ ಆ ಕ್ರಿಸ್ತನ ಸ್ಮರಣೆ ಮಾಡಬೇಕಾ, ಕ್ರಿಸ್ತನ ವಾಕ್ಯವನ್ನು ಧ್ಯಾನ ಮಾಡಬೇಕಾ, ಕ್ರಿಸ್ತನನ್ನು ಧ್ಯಾನ ಮಾಡಬೇಕಾ, ಅಥವಾ ಹೇಗೆ ಡಿಸೆಂಬರಿಗೆ ಬರುವಾಗ ಹೊಸತ್ತು ಸ್ಟಾರ್ ತಗೊಳ್ತಾರೆ, ಲೈಟ್ ತಗೊಳ್ತಾರೆ, ಮತ್ತು ಮುಗ್ದಾದ ತೆಗೆದ ಮೇಲೆ ಗಂಟು ಮೂಟೆ ಕಟ್ಟಿ ಅದನ್ನು ಅಟ್ಟದಲ್ಲಿ ಕಬಟ್ನ ಒಳಗೆ ಹಾಕಿ ಬಿಡ್ತಾರೆ. ಮತ್ತೆ ಆ ಸ್ಟಾರನ್ನಂತೂ ತೆಗೆಯುವುದಿಲ್ಲ. ಏನಾದರೂ ಬೇರೆ ಬರ್ತ್ಡೇ ಇದ್ದರೆ ಲೈಟನ್ನು ಹಾಕ್ತಾರೆ, ಸ್ಟಾರ್ ಅಲ್ಲಿಯೇ ಇರ್ತದೆ. ಹಾಗೇನಾ? ಅದು ವರ್ಷಕ್ಕೊಮ್ಮೆ ಯೂಸ್ ಮಾಡುವಂಥದ್ದು ಅಲ್ಲ. ಕ್ರಿಸ್ತನ ಜನನವನ್ನು, ಆತನ ಮರಣವನ್ನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಜನನ ಹೊಂದದಿದ್ದರೆ ಮರಣ ಇಲ್ಲ. ಬಟ್ ಆತನು ಬಂದದ್ದು ಯಾವುದಕ್ಕೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಮೇನ್ ಯಾರು ಆಚರಿಸ್ತೀರಾ, ಆ ಆಚರಿಸುವ ಮಧ್ಯದಲ್ಲಿ ಆಲೋಚನೆ ಮಾಡಬೇಕಾದದ್ದೇನೆಂದರೆ, ಕ್ರಿಸ್ತನು ಹುಟ್ಟಿದ್ದು ಯಾವುದಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ? ತಂದೆಯಾದ ದೇವರು ಕಾಲವು ಪರಿಪೂರ್ಣವಾದಾಗ ಅಲ್ಲಿ ಅಷ್ಟು ಮಂದಿ ಕನ್ನಿಕೆಯರಿದ್ದರೂ ಒಬ್ಬಳೇ ದೇವರಿಂದ ದಯ ಹೊಂದಿದವಳು ಸಿಕ್ಕಿದ್ರು. ಅದು ಯಾರಂದರೆ ಮರಿಯ. ಯಾವ ಮರಿಯ ಅಂದರೆ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿರುವಂಥ ಮರಿಯ. ಪವಿತ್ರಾತ್ಮನಿಂದ ಆಕೆಯ ಗರ್ಭದಲ್ಲಿ ಯೇಸು ಕ್ರಿಸ್ತನ ಮಗುವಾಗಿ ಅಲ್ಲಿ ಆಕೆಯ ಗರ್ಭದಲ್ಲಿ ಸ್ಥಳವನ್ನು ಕೊಟ್ಟಳು. ಆಕೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ಆಕೆ ಗರ್ಭ ತಾಳಿದ್ಲು. ಆಕೆಗೆ ಗರ್ಭಫಲ ಉಂಟಾಯಿತು. ಅದರೊಳಗೆ ಯೇಸು ಇದ್ದ. ಸರಿಯಾದ ಸಮಯದಲ್ಲಿ ಎಲ್ಲಿ ಹುಟ್ಟಬೇಕು ಅಲ್ಲಿಯೇ ಯೇಸು ಹುಟ್ಟಿದ. ಯೇಸು ಬೆಳೆದ. 12 ವರ್ಷ ಇರುವಾಗ ಪರಿಸಯರೊಂದಿಗೆ ದೇವರ ವಾಕ್ಯವನ್ನು ಚೆನ್ನಾಗಿ ಮಾತಾಡಿದ. ಅವರಿಗೆ ಆಶ್ಚರ್ಯ ಆಯಿತು. ತಂದೆ ತಾಯಿಯನ್ನು ಸನ್ಮಾನಿಸಿದ, ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟ, ಸೇವೆಯನ್ನು ಪ್ರಾರಂಭ ಮಾಡಿದ, ಸುವಾರ್ತೆಯನ್ನು ಸಾರಿದ, ಅನೇಕರನ್ನು ಶಿಷ್ಯರನ್ನಾಗಿ ಮಾಡಿದ. ಬಟ್ ದೇವರ ಉದ್ದೇಶವನ್ನೆಲ್ಲ ಮಾಡಿ ನೆರವೇರಿಸಿ ಕೊನೆಗೆ ಶಿಲುಬೆಯಲ್ಲಿ ಸಾಯಬೇಕಿತ್ತು, ಅದನ್ನು ಮಾಡಿದ. ಹಾಗಾದರೆ ಬೈಬಲ್ನಲ್ಲಿ, ಸತ್ಯವೇದದಲ್ಲಿ ಯೇಸು ಹುಟ್ಟಿದ ಉದ್ದೇಶ ಏನು, ಅದನ್ನು ನಾವು ತಿಳಿಯುವಂಥದ್ದು ಬಹಳ ಪ್ರಾಮುಖ್ಯ. ಆತನು ಬೆಳಕಾಗಿದ್ದ, ಲೈಟ್.
ಆತ ನಮ್ಮ ಜೀವಿತಕ್ಕೆ ಲೈಫ್ ಆಗಿ ಬಂದ, ನಮಗೆ ಲೈಫನ್ನು ಕೊಟ್ಟ, ಲೈಟ್ ಆ್ಯಂಡ್ ಲೈಫ್. ಬಟ್ ಸತ್ಯವೇದದಲ್ಲಿ ಓದುವಾಗ ಯಾತಕ್ಕೋಸ್ಕರ ಬಂದ, ಯೇಸು ಕೂಡ ಖುದ್ದು ಹೇಳ್ತಾರೆ. ನಮಗೆಲ್ಲರಿಗೆ ಚಿರಪರಿಚಿತ ಇರುವಂಥ ವಾಕ್ಯ ಅದೇನಂದ್ರೆ ಯೇಸು ಹೇಳುವಂಥದ್ದು ಯಾವುದು, 3ನೇ ಅಧ್ಯಾಯ 16ನೇ ವಚನ, ಯೋಹಾನನು ಬರೆದ ಸುವಾರ್ತೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದವರು ನಾಶವಾಗದೆ ಎಲ್ಲರ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಬಹಳ ಸಿಂಪಲ್ ಆಗಿ ತೆಗೊಂಡಿದ್ದೇವೆ, ಬಟ್ ಅದರಲ್ಲಿ ಎಷ್ಟು ಆಳವಾದ ಅರ್ಥ ಇದೆ. ನನ್ನ ಪ್ರಿಯ ದೇವಜನರೇ, ಯೇಸು ಹುಟ್ಟುವುದಕ್ಕಿಂತ ಸುಮಾರು 650ರಿಂದ 700 ವರ್ಷಗಳ ಹಿಂದೆ ಪ್ರವಾದಿಯಾದ ಯೆಶಾಯ ಆತನ ಜನನದ ಬಗ್ಗೆ ಮಾತಾಡಿದ. ಎಲ್ಲಿ ಮಾತಾಡಿದ? 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು. ಮಗು ಹುಟ್ಟಿತು, ಬಟ್ ಆತನ ಯಾರು? ವರದ ಮಗ, ದ ಗಿಫ್ಟೆಡ್ ಸನ್. ಒಂದು ಮಗು ನಮಗಾಗಿ ಹುಟ್ಟಿದ ಅಷ್ಟೇ, ವರದ ಮಗು ನಮಗೋಸ್ಕರ ಜನಿಸಿದನು. ಆಡಳಿತವು, ದ ಗವರ್ನಮೆಂಟ್, ಆತನ ಬಾಹುಗಳಲ್ಲಿ ಇರುವುದು. ಎಂಟೈರ್ ಗವರ್ನಮೆಂಟ್ ಅದು ಯೇಸುವಿನ ಬಾಹು ಅಂದರೆ ತೋಳು. ತೋಳು ಅಂದರೆ ಬೇರೆ ಯಾವುದಲ್ಲ, ಆತನ ದೇಹದಲ್ಲಿ ತೋಳು ಇದೆ. ದೇಹ ಬೇರೆ ಯಾವುದಲ್ಲ, ಅದು ಸಭೆ. ಅಂದರೆ ಎಂಟೈರ್ ಗವರ್ನಮೆಂಟ್ ಆತನು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಓಕೆ, ಅದ್ಭುತ ಸ್ವರೂಪನು ನಂಬರ್ 1, ಆಲೋಚನಕರ್ತನು ನಂಬರ್ 2, ಪರಾಕ್ರಮದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಆತನ ಹೆಸರು. ಅದ್ಭುತ ಸ್ವರೂಪನು, ಆಲೋಚನಕರ್ತನು. ಯೇಸು ಪರಾಕ್ರಮಿಯಾದ ದೇವರು, ಆತನೇ ನಿತ್ಯನಾದ ತಂದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಮತ್ತು 5ನೇ ಸಂಗತಿ, ಆತನು ಸಮಾಧಾನದ ಪ್ರಭು, ಪ್ರಿನ್ಸ್ ಆಫ್ ಪೀಸ್. ಭೂಲೋಕದಲ್ಲಿ ಬಂದು ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಸಮಾಧಾನವನ್ನು ಮಾಡಿದ ಆತನು ಯೇಸು. ಬಹಳ ಪ್ರಾಮುಖ್ಯ. ನಾವು ಬೈಬಲ್ನಲ್ಲಿ ನೋಡುವ ಯಾವ ಉದ್ದೇಶಕ್ಕೋಸ್ಕರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆಗ ನಾನು ಹೇಳಿದೆ. ಮತ್ತು ಇನ್ನೊಂದು ವಚನ ಹೇಳ್ತದೆ, 7ನೇ ಅಧ್ಯಾಯ 14ನೇ ವಚನ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು. ಅವನು ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವ, ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು ಎಂಬುದಾಗಿ ಬರೆದಿದೆ. ಇಮ್ಮಾನುವೇಲ್ ಅಂದ್ರೆ ಅರ್ಥ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ. ಅದೇ ವಚನ, ಇದೇ ವಚನ ರಿಪೀಟ್ ಎಲ್ಲಿ? ಗಬ್ರಿಯಲ ದೂತನು ಯೋಸೆಫನೊಂದಿಗೆ ಮಾತಾಡ್ತಾನೆ, ಮರಿಯಳೊಂದಿಗೆ ಮಾತಾಡ್ತಾನೆ. ಇಮ್ಮಾನುವೇಲ್ ಅಂದರೆ ದೇವರು ಜನರ ಸಂಗಡ ಇರ್ತಾನೆ ಎಂಬುದಾಗಿ ಅರ್ಥ. ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಇನ್ನೊಂದ್ಸರಿ ಬಂದು ಹೇಳ್ತಾನೆ, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಅದರ ಅರ್ಥ ಏನು? ಯೇಸು ಎಂಬ ಪದದ ಏನರ್ಥ? ಆತನು, ಯೇಸು ಅಂದ್ರೆ ಯೇಸು ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸ್ತಾನೆ, ಕಾಯುತ್ತಾನೆ. ನನ್ನ ಪ್ರಿಯ ದೇವ ಜನರೇ, ಒಬ್ಬನು ಅನೇಕ ಸೆಂಟರ್ಗಳಿವೆ, ಕುಡುಕತನ, ಡ್ರಗ್ಸ್ ಎಡಿಕ್ಷನ್, ಯಾವುದೆಲ್ಲ ಎಡಿಕ್ಷನ್ ಇದೆ ಅದರಿಂದ ಬಿಡಿಸಬಲ್ಲ. ಈಗ ಇನ್ನೊಂದು ಎಡಿಕ್ಷನ್ ಸ್ಟಾರ್ಟ್, ಅದನ್ನು ಕೂಡ ಬಿಡಿಸ್ತಾ ಇದ್ದಾರೆ ಇಲ್ಲಿ ಬಾಳಿಗದಲ್ಲಿ. ಯಾವುದಂದ್ರೆ ಮೊಬೈಲ್ ಎಡಿಕ್ಷನ್ ಆಗಿ ಕೆಲವರು ಎಲ್ಲ ಭಾರಿ ಸೀರಿಯಸ್ ಆಗಿದ್ದಾರೆ, ಮಕ್ಕಳು ಸೀರಿಯಸ್ ಆಗಿದ್ದಾರೆ ಮೊಬೈಲ್ ಗೇಮಲ್ಲಿ. ಎಡಿಕ್ಷನ್ ಇಂದ ಬಿಡಿಸುವಂತ ಸೆಂಟರ್ಗಳಿದೆ. ತಿರುಗಿ ಆ ಎಡಿಕ್ಷನ್ಗೆ ತಿರುಗಿ ಸಿಕ್ಕಿ ಬೀಳುವುದಿಲ್ಲ ಎಂಬ ಗ್ಯಾರಂಟಿ ಇಲ್ಲ. ಬಟ್ ಇದರಲ್ಲಿ ಹಾಗೆ ಅಲ್ಲ. ಯೇಸು ಅಂದ ಹೆಸರಿನ ಹತ್ರ ಅವನು ತನ್ನ ಜನರನ್ನು ಅವರ ಪ್ರಾಬ್ಲಮ್, ಪಾಪದಿಂದ ಬಿಡಿಸ್ತಾನೆ ಮತ್ತೆ ಕಾಯ್ತಾನೆ. ಹೇಗೆ? ಪಾಪ ಮಾಡದ ಹಾಗೆ, ತಿರುಗಿ ಅದರಲ್ಲಿ ಸಿಕ್ಕಿ ಬೀಳದ ಹಾಗೆ ಕಾಪಾಡುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆತನ ಹೆಸರಿನ ಅರ್ಥ ಉದ್ದೇಶ. ಅದಕ್ಕೆ ನಾವು ಉದ್ದೇಶ ಓದುವ ನೋಡಿ. ಯೇಸು ಬರುವಾಗ ಬೈಬಲ್ನಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನ ಬರ್ತದೆ. ಇಗೋ, ದಾವೀದನೂರಿನಲ್ಲಿ ಬಹಳ ಸುಂದರವಾದ ಒಂದು ವಚನ. ನನಗೆ ಅದು ಯಾವಾಗಲೂ ಕೇಳುವಾಗ ಭಾರಿ ಖುಷಿ. ನಾನು ಗಟ್ಟಿ ಮನೆಯಲ್ಲಿ ಒಬ್ಬನಿರುವಾಗ ದೊಡ್ಡ ಸ್ವರದಲ್ಲಿ ಮಾತಾಡ್ತಿದ್ದೆ, ಆ ವಚನವನ್ನು ಹೇಳ್ತಿದ್ದೆ ದೊಡ್ಡ ಸ್ವರದಲ್ಲಿ. ಸ್ವರನೇ ದೊಡ್ಡದು, ಇನ್ನು ದೊಡ್ಡದಾದ್ರೆ ಎಷ್ಟಾಗಿರ್ಬಹುದು ಲೆಕ್ಕ ಮಾಡಿ. 2ನೇ ಅಧ್ಯಾಯ 10 ಮತ್ತು 11ನೇ ವಚನ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರನಿಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು, ಆ ದಿವಸ ಹೇಳಿದ್ದು, ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮಗೋಸ್ಕರ, ದಾವೀದನ ಊರಿನಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅಂದ್ರೆ ಪ್ರತಿಯೊಬ್ಬ ಜನರಿಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ ದೇವರು ಯೇಸುವನ್ನು ಕಳಿಸಿದ್ದಾನೆ. ಮತ್ತೊಂದು ಉಂಟು, ಎಂಥ ಆಗಿದ್ದಾನೆ ಅಂತ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ, ಅದು ಯೆಶಾಯ 9ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಇದೆ. ಜೆಬುಲೋನ್ ಸೀಮೆ ಮತ್ತು ನೆಫ್ತಲೀಮ್ ಸೀಮೆ, 15ರಿಂದ ಓದ್ತೇನೆ. ಯೋರ್ದಾನಿನಾಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯದ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು.
ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಇಲ್ಲಿ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು. ಯೇಸು ಸಣ್ಣ ಬೆಳಕಲ್ಲ, ಬಹಳ ದೊಡ್ಡ ಬೆಳಕು. ಯೇಸುವನ್ನು ಲೋಕಕ್ಕೆ ಬೆಳಕನ್ನಾಗಿಯೇ ಕಳಿಸಿದ. ಅದಕ್ಕೆ ಯೋಹಾನನೊಂದು ಮಾತು ಹೇಳ್ತಾನೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ, ಇದೆಲ್ಲ ಬಾಯಟ್ಟು ಗೊತ್ತಿರುವ ವಚನ ನಿಮಗೆಲ್ಲ. 1ನೇ ಅಧ್ಯಾಯ. ಆತನಲ್ಲಿ ಜೀವ ಇತ್ತು, ಯೇಸುವಿನಲ್ಲಿ. ಆ ಜೀವವು, ಯೇಸುವಿನಲ್ಲಿರುವ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಆ ಬೆಳಕನ್ನು ಅಥವಾ ಅದನ್ನು ಮುಸುಕಲಿಲ್ಲ. ಅಂದ್ರೆ ಯೇಸು ಯಾರಾಗಿದ್ದಾನೆ, ಯೇಸುವನ್ನು ಯಾತಕ್ಕೋಸ್ಕರ ಭೂಲೋಕಕ್ಕೆ ಕಳಿಸಿದ್ದಾನೆ, ಇದನ್ನು ನಾವು ತಿಳಿದು ನಾವು ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಒಂದು ವೇಳೆ ಇದು ನಾವು ತಿಳಿಯದೆ ಹೋದರೆ, ಯೇಸು ಎಂಬ ಪದದ ಅರ್ಥ ನಮಗೆ ಗೊತ್ತಿಲ್ಲದೆ ಹೋದರೆ, ತಿಳಿಯದೆ ಹೋದರೆ ನಮ್ಮ ಜೀವಿತ ವ್ಯರ್ಥ ಅಲ್ಲ, ಜೀವಿತ ವ್ಯರ್ಥ. ಹಾಗಾಗಿ ಯಾವುದೇ ನಾವು ಮಾಡಿದ್ರೂ ಅದು ದೇವರಿಗೆ ಸಮರ್ಪಕ ಆಗುವುದಿಲ್ಲ. ಯೇಸು ಏನಕ್ಕೋಸ್ಕರ ಬಂದಿದ್ದಾನೆ ಎಂಬ ಉದ್ದೇಶ ನಮಗೆ ಸರಿಯಾಗಿ ಅರ್ಥ ಆದರೆ, ಅದರ ನಂತರ ಅರ್ಥ ಆದ ಮೇಲೆ ನಾವು ಏನೆಲ್ಲ ಮಾಡ್ತೇವೆ ಅದು ನಮಗೆ ಅರ್ಥ ಆದದಕ್ಕೆ ನಾವು ಮಾಡುವವರಾಗಿರುತ್ತೇವೆ. ಒಂದು ವೇಳೆ ಅರ್ಥ ಆಗದಿದ್ದರೆ ಮಾಡುವಂಥದ್ದು ತಪ್ಪಾಗಿರಬಹುದು. ಬಟ್ ಯೇಸು ಈ ಭೂಲೋಕಕ್ಕೆ ಬಂದದ್ದು ಯಾವ ಉದ್ದೇಶ ಎಂಬುದಾಗಿ ದೇವರ ಮಕ್ಕಳಾಗಿರುವ ನಮಗೆ ತಿಳಿದಾಗ, ಒಬ್ಬ ವ್ಯಕ್ತಿಗೆ ತಿಳಿದಾಗ, ಅವನ ಜೀವಿಸುವ ಶೈಲಿಯೇ ಬದಲಾಗ್ತದೆ. ಅವನು ದೇವರ ಚಿತ್ತಾನುಸಾರವಾಗಿ ಜೀವಿಸುತ್ತಾನೆ. ದೇವರು ಅವನಲ್ಲಿ ಯಾವ ಸಂಕಲ್ಪವನ್ನು ಇಟ್ಟಿದ್ದಾನೆ ಆ ಸಂಕಲ್ಪದ ಪ್ರಕಾರ ಜೀವಿಸ್ತಾನೆ. ಎಷ್ಟೋ ಜನರಿಗೆ ಯೇಸು ಬಂದ ಉದ್ದೇಶ ಗೊತ್ತಿಲ್ಲ, ಅದು ಬಿಡಿ. ತಾವು ಇಲ್ಲಿ ಯಾಕೆ ಇದ್ದೇವೆ, ನಾನು ವಾಕ್ಯಾನುಸಾರವಾಗಿ ಮಾತಾಡ್ತಾ ಇದ್ದೇನೆ. ಈಗ ನನಗೆ ಯೇಸು ಬಂದ ಉದ್ದೇಶ ನನಗೆ ತಿಳಿಯದಿದ್ದರೆ ದೇವರು ನನ್ನಲ್ಲಿಟ್ಟ ಉದ್ದೇಶ ನಾನು ತಿಳಿಯುವುದು ಹೇಗೆ? ಯೇಸುವಿನ ಉದ್ದೇಶ ಗೊತ್ತಾದರೆ ನನ್ನ ಉದ್ದೇಶ ನನಗೆ ವಾಕ್ಯದ ಮೂಲಕ ಗೊತ್ತಾಗ್ತದೆ. ನಾನು ಈ ಲೋಕದಲ್ಲಿ ಯಾಕೆ ಇದ್ದೇನೆ, ನಾನು ಈ ಭೂಮಿಯ ಮೇಲೆ ಯಾಕೆ ಇದ್ದೇನೆ, ನಾನು ಎಲ್ಲಿಂದ ಬಂದಿದ್ದೇನೆ, ಇಲ್ಲಿ ಯಾಕೆ ಇದ್ದೇನೆ, ಇನ್ನು ಮುಂದೆ ಎಲ್ಲಿಗೆ ಹೋಗುತ್ತೇನೆ, ಈ ಲೋಕದಲ್ಲಿ ನನ್ನ ಜೀವಿತ ಅಂತ್ಯವಾದರೆ ನಾನು ಎಲ್ಲಿಗೆ ಹೋಗುತ್ತೇನೆ, ಇದೆಲ್ಲ ನನಗೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಆತ್ಮೀಕ ಲೋಕದಲ್ಲಿ ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಸ್ವಾಭಾವಿಕ ಲೋಕ, ಮತ್ತೊಂದು ಆತ್ಮೀಕ ಲೋಕ. ಸ್ವಾಭಾವಿಕ ಲೋಕದಲ್ಲಿ ಸ್ವಾಭಾವಿಕ ಜನರಾಗಿ ಜೀವಿಸ್ತೇವಾಗಲಿ, ಸ್ವಾಭಾವಿಕ ಲೋಕದಲ್ಲಿ ಆತ್ಮೀಕ ಲೋಕದ ಜನರಾಗಿ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ಸ್ವಾಭಾವಿಕ ಲೋಕದಲ್ಲಿ ದೇವರ ಆತ್ಮಿಕ ಮಕ್ಕಳಾದ ನಾವು ಆತ್ಮೀಕ ಲೋಕದವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಜೀವಿಸಲಿಕ್ಕೆ ಸುಲಭ ಆಗ್ತದೆ ಉದ್ದೇಶ ಸಫಲವಾದ ಅರ್ಥ ಆದಾಗ. ಉದ್ದೇಶ ಗೊತ್ತಿಲ್ಲದಿದ್ದರೆ ಕ್ರಿಸ್ಮಸ್ ಮಾಡಿ ಏನು ಪ್ರಯೋಜನ, ಬರ್ತ್ಡೇ ಮಾಡಿ ಏನು ಪ್ರಯೋಜನ? ಅದು ಬರ್ತದೆ ಹೋಗ್ತದೆ. ವರ್ಷಕ್ಕೆ 1 ದಿವಸ, ವರ್ಷದಲ್ಲಿ 1 ದಿವಸ ಕುಡಿತಾರೆ, ಡ್ಯಾನ್ಸ್ ಮಾಡ್ತಾರೆ. 3D ಅನೇಕ ನೋಡುವುದು, 3D ಅನ್ನು ನೋಡ್ತೇವೆ. ಡ್ರಿಂಕ್, ಡೈನ್, ಡ್ಯಾನ್ಸ್. ಮತ್ತೆ 3C ಇಂಗ್ಲಿಷ್ ಆಲ್ಫಾಬೆಟ್, ಕೇಕ್, ಕ್ಯಾರಲ್, ಕ್ಯಾಂಡಲ್ಸ್. ಇದು ಆಗ್ತದೆ, ಮುಗಿಯಿತು, 12 ಪೌಂಡು, ಫಿನಿಶ್. ಬಟ್ ಕ್ರಿಸ್ತನ ಯೇಸು ಯಾಕೆ ಬಂದಿದ್ದಾನೆ, ಅದರ ಮೂಲ, ಅದರ ಉದ್ದೇಶ ಗೊತ್ತಾದರೆ ನಮ್ಮ ಜೀವಿತ, ನಾವು ಬೆಳಕಾಗಿರ್ತೇವೆ. ನಮ್ಮ ಜೀವಿತದಲ್ಲಿ ನಿತ್ಯ ಜೀವ ಇರ್ತದೆ. ನಿತ್ಯ ಜೀವದಲ್ಲಿ ನಾವು ಜೀವಿಸ್ತೇವೆ. ಪರಲೋಕ ಭಾವದವರಾಗಿ ಜೀವಿಸ್ತೇವೆ. ಮಹಿಮೆಕರವಾಗಿ ಜೀವಿಸ್ತೇವೆ. ದೇವರ ಜೀವ ನಮ್ಮಲ್ಲಿ ನೆಲೆಗೊಂಡಿರುತ್ತದೆ. ದೇವರ ಜೀವ ನಮ್ಮಲ್ಲಿ, ನಿತ್ಯ ಜೀವ ನಮ್ಮಲ್ಲಿ ಇರುತ್ತದೆ. ಆ ಜೀವ ಮಗನಾದ ಯೇಸುವಿನಲ್ಲಿತ್ತು. ಅದು ನಮಗೆ ದೇವರು ಕೊಟ್ಟಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ತಂದೆ ನಮಗೆ ಅನುಗ್ರಹ ಮಾಡಿದ್ದಾನೆ. ಎಲ್ಲ ಸಂಗತಿಗಳು ಅರ್ಥ ಆಗ್ತದೆ. ಉದ್ದೇಶ ಅರ್ಥ ಆಯಿತು. ಆ ಉದ್ದೇಶ ನಮ್ಮ ಜೀವಿತದಲ್ಲಿ ಸಫಲವಾಯಿತು. ಇಲ್ಲದಿದ್ದರೆ ವೇಸ್ಟ್. ಮನೆಯಲ್ಲಿ ನಮ್ಮ ಮಕ್ಕಳ ಬರ್ತ್ಡೇ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದರೆ, ಚಿಕ್ಕ ಮಕ್ಕಳದ್ದು, ದೊಡ್ಡವ್ರದ್ದು ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ವಿರೋಧ ಅಲ್ಲ, ಅದು ಅವರ ಇಷ್ಟ, ಅವರ ಹಣ ಅವರು ಖರ್ಚು ಮಾಡ್ತಾರೆ, ಅವರ ಇಷ್ಟ. ಬಟ್ ಯಾಕೆ ಕೆಲವರು 5 ವರ್ಷಕ್ಕೆ, ಕೆಲವರು 50 ವರ್ಷದ 75 ವರ್ಷದ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದಕ್ಕೆ ಒಂದು ಉದ್ದೇಶ ಇದೆ. 50 ವರ್ಷ ದೇವರು ನನ್ನನ್ನು ಬಹಳ ಸುಕ್ಷೇಮದಲ್ಲಿ ನನ್ನನ್ನು ಸಾಕಿ ಸಲಹಿದ್ದಾನೆ, ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ, ನನಗೆ ರಕ್ಷಣೆಯನ್ನು ಒದಗಿಸ್ತಾನೆ, ಆತನ ಮಹಿಮೆಯನ್ನು ಒದಗಿಸ್ತಾನೆ, 50 ವರ್ಷದಲ್ಲಿ ಎಲ್ಲ ಕೇಡಿಯಿಂದ ತಪ್ಪಿಸ್ತಾನೆ ಅಂತ ಕೃತಜ್ಞತಾ ಕೂಟವಾಗಿ ಮಾಡ್ತಾರೆ. ಹಾಗೆ ಮಾಡಿದರೆ ಅದು ಸಮರ್ಪಕ. ವೆರಿ ನೈಸ್. ಖುಷಿ ಪಡುವ, ದುಃಖ ಪಡಲಿಕ್ಕೆ ಅಲ್ಲ ಇರುವುದು,
ಹೆಚ್ಚಾಗಿ ಕ್ರಿಸ್ತನ ರಾಜ್ಯದಲ್ಲಿ ದೇವರ ಮಕ್ಕಳು, ಪೌಲ ಹೇಳ್ತಾನೆ ಫಿಲಿಪ್ಪದಲ್ಲಿ 17 ಬಾರಿ ಹೇಳಿದ್ದಾನೆ, ಸಂತೋಷ ಪಡಿರಿ, ಸಂತೋಷ ಪಡಿರಿ, ತಿರುಗಿ ತಿರುಗಿ ನಿಮಗೆ ಹೇಳ್ತೇನಂತ. ತಪ್ಪಿಯೋದ ಮಗನ ಆ ಸಾಮ್ಯದಲ್ಲಿ ಮನೆಯಲ್ಲಿರುವ ಮಗನ ಹತ್ರ ಆ ತಂದೆ ಹೇಳ್ತಾನೆ, ಉಲ್ಲಾಸ ಪಡುವುದು, ಸಂತೋಷ ಪಡುವುದು ಮಾನ್ಯವಾದದ್ದು, ನ್ಯಾಯವಾದದ್ದು ಎಂಬುದಾಗಿ. ಅಫ್ಕೋರ್ಸ್ ಉಲ್ಲಾಸ ಪಡೋದು ಹೇಗೆ? ಉದ್ದೇಶ ಗೊತ್ತಿದ್ದು ಉಲ್ಲಾಸ ಪಡುವಂಥದ್ದು ನ್ಯಾಯವಾದದ್ದು. ಓಕೆ, ನಾವು ಸ್ವಲ್ಪ ಯೇಸು ಯಾಕೆ ಬಂದದ್ದು? 1 ತಿಮೋತಿ 1 ಅಧ್ಯಾಯ 15ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎಂಬ ಮಾತು ನಂಬತಕ್ಕದ್ದು, ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಹಾಗಾದರೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದದ್ದು ಯಾಕೆ ಅಂದರೆ, ಒಂದು ಮುಖ್ಯ, ಪಾಪಿಗಳನ್ನು ಅವರ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕೋಸ್ಕರ, ಅವರ ಪಾಪದಿಂದ ಬಿಡಿಸಿ ಕಾಪಾಡುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಈ ಭೂಲೋಕಕ್ಕೆ ಬಂದಿದ್ದಾನೆ. ನಮ್ಮ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಾನು ಹಾಗೆ ಹೇಳಿದೆ, 3ನೇ ಅಧ್ಯಾಯ 16ನೇ ವಚನ, ಯೋಹಾನನು ಬರೆದ ಸುವಾರ್ತೆ. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ, ದೇವರ ಪ್ರೀತಿ ಏನು ಮಾಡಿದ್ದಂದ್ರೆ, ಆತನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಡುವ ವಿಷಯದಲ್ಲಿ ತಡವೇ ಮಾಡಲಿಲ್ಲ, ಕಳಿಸಿಯೇ ಕೊಟ್ಟು ಬಿಟ್ಟ. ಅದು ದೇವರ ಪ್ರೀತಿ. ಒಬ್ಬನೇ ಮಗ ಯೇಸು, ಆತನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟ. ಯಾಕೆ? ಆತನನ್ನು ನಂಬುವ, ಯೇಸು ಕರ್ತ, ಆತನ ಮಗನಾದ ಯೇಸುವನ್ನು ನಂಬುವ ಒಬ್ಬನು ಕೂಡ ನಾಶವಾಗದೆ, ಅಂಧಕಾರದ ದೊರೆತನದಲ್ಲಿ ಉಳಿಯದೆ, ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಕರ್ತನಾದ ಯೇಸುವಿನ ರಾಜ್ಯದಲ್ಲಿ ಸೇರಿಸುವಂತೆ ಒಬ್ಬನು ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವ, ನಿತ್ಯತ್ವಕ್ಕೂ ನರಕದಲ್ಲಿ ಅಲ್ಲ, ನಿತ್ಯತ್ವಕ್ಕೂ ಪರಲೋಕದಲ್ಲಿ ಇರುವಂತೆ, ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವಂತೆ, ನಿತ್ಯ ಜೀವವನ್ನು ಹೊಂದುವಂತೆ ತಂದೆಯಾದ ದೇವರು ಆತನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿಕೊಟ್ಟ. ಆ ನಿತ್ಯ ಜೀವ ಆತನ ಮಗನಾದ ಯೇಸುವಿನಲ್ಲಿ ಇದೆ. ಅದನ್ನು ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನದಲ್ಲಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು ಅಂತ ಬರೆದಿದೆ. ಉದ್ದೇಶ ನೋಡಿ, 20ನೇ ಅಧ್ಯಾಯ 28ನೇ ವಚನ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ ಹೇಳಿದನು. ಯೇಸು ಬಂದದ್ದೇ ಆತನ ಪ್ರಾಣವನ್ನು ಕೊಡಲಿಕ್ಕೆ. ಯಾವಾಗ ಪ್ರಾಣ ಕೊಡ್ತಾನ, ಆಡಮಿಕ್ ಅಥಾರಿಟಿ ಸೈತಾನನಿಗೆ ಹೋಗಿತ್ತು, ಸೈತಾನನ ಕಾರ್ಯಗಳು ಲಯವಾಯಿತು ಶಿಲುಬೆಯಲ್ಲಿ. ಆ ಅಧಿಕಾರ ಬಲಾತ್ಕಾರದಿಂದ ಯೇಸು ತನ್ನ ಕೈಗೆ ತೆಗೆದುಕೊಂಡ. ಯಾರ್ಯಾರು ಮಕ್ಕಳು ದೇವರ ಮಕ್ಕಳಾಗಿ ಹುಟ್ಟುತ್ತಾರೋ, ನಿತ್ಯ ಜೀವವನ್ನು ಹೊಂದುತ್ತಾರೋ ಅವರಿಗೆ ಆತನು ಈ ಭೂಲೋಕದಲ್ಲೇ ಕೊಡ್ತಾನೆ. ನಿತ್ಯ ಜೀವ ಪರಲೋಕಕ್ಕೆ ಹೋದ ಮೇಲೆ ಅಲ್ಲ, ನಿತ್ಯ ಜೀವ ನಾವು ರಕ್ಷಣೆ ಹೊಂದಿದಾಗಲೇ ಸಿಗುವಂಥದ್ದು. ಯಾರ್ಯಾರನ್ನು ಆತನ ನಂಬುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದಾಗಿ ಯೇಸು ಬಂದನು. ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಲೂಕ 19ನೇ ಅಧ್ಯಾಯ 10ನೇ ವಚನದಲ್ಲಿ ಬಹಳ ಸುಂದರವಾದ ಒಂದು ವಚನ ಬರೆದಿದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ, ಮನುಷ್ಯಕುಮಾರನು ಕೆಟ್ಟು ಹೋದ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು. ಈ ವಚನ ಅಲ್ಲಿರುವಂಥದ್ದು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಾಹ್ಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಅಂದರೆ ಯೇಸು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಉದ್ದೇಶ, ಯೇಸು ಬಂದ ಉದ್ದೇಶವನ್ನು ನಾನು ಮಾತನಾಡ್ತಾ ಇದ್ದೇನೆ. ಎಷ್ಟೋ ಜನರು ನಾಶವಾಗುವುದಕ್ಕೆ ಇದ್ದರು, ಬಟ್ ಇವತ್ತು ಯೇಸು ಹುಟ್ಟಿದ, ಶಿಲುಬೆಯಲ್ಲಿ ಸತ್ತ, ನಮಗೋಸ್ಕರ ಪ್ರಾಣ ಕೊಟ್ಟ, ಉಣಲ್ಪಟ್ಟ, ಮೃತ್ಯುಂಜಯನಾಗಿದ್ದ, ಪರಲೋಕಕ್ಕೆ ಏರಿ ಹೋದ, ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡ, ಒನ್ಸ್ ಫಾರ್ ಆಲ್ ಎಲ್ಲರ ಪಾಪ ಪರಿಹಾರ ಆಗುವುದಕ್ಕೋಸ್ಕರ ಶಿಲುಬೆಯಲ್ಲಿ ಆತನು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ. ಇವತ್ತು ಲೋಕ ಯೇಸು ಶಿಲುಬೆಯಲ್ಲಿ ಯೇಸು ಮಾಡಿ ಮುಗಿಸಿದ ಕೆಲಸವನ್ನು ನಂಬಿದಾಗ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ನಂಬಿ ಬಾಯಿಂದ ಅರಿಕೆ ಮಾಡಿದಾಗ ನಿತ್ಯ ಜೀವವನ್ನು ಹೊಂದುತ್ತಾರೆ, ಅವರಿಗೆ ರಕ್ಷಣೆ ಆಗ್ತದೆ. ಇದು ಬಹಳ ಮುಖ್ಯವಾದ ಪರ್ಪಸ್ ಆಗಿತ್ತು.
ಬೈಬಲ್ ಹೇಳ್ತದೆ, ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕೋಸ್ಕರ ಮನುಷ್ಯ ಕುಮಾರನು ಪ್ರತ್ಯಕ್ಷನಾದ. ಯೇಸು ಕ್ರಿಸ್ತನು ಬಂದಿರುವ ಉದ್ದೇಶ ಸೈತಾನನ ಕ್ರಿಯೆಗಳನ್ನು ಸಂಪೂರ್ಣವಾಗಿ ಲಯ ಮಾಡುವುದಕ್ಕೋಸ್ಕರ. ಇವತ್ತು ಯೇಸುವಿನ ಬರ್ತ್ಡೇ ಅಂತ ಹೇಳಿ 25ನೇ ತಾರೀಕಿಗೆ ಕ್ರಿಸ್ಮಸ್ ಆಚರಿಸುವಾಗ ಅದೇ ಸೈತಾನನ ಕ್ರಿಯೆಗಳಲ್ಲಿ ತಿರುಗಿ ಆನಂದ ಪಡುವಂಥದ್ದು. ಅದು ಅಲ್ಲ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರ ಬಂದಿರುವಂಥ ಯೇಸು ಕ್ರಿಸ್ತನು ಬಂದು ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿ ಹೋಗಿದ್ದಾನೆ. ಇವತ್ತು ನಾವು ಏನು ಯೇಸು ಕ್ರಿಸ್ತನು ಸೈತಾನನ ಕ್ರಿಯೆಯನ್ನು ಲಯ ಮಾಡಿದ್ದಾನೆ ಅದರಲ್ಲಿ ನಾವು ನಿಲ್ಲುವಂಥದ್ದು. ಸೈತಾನನಿಗೆ ಭಯಪಡುವುದಲ್ಲ, ಇನ್ನು ಸೈತಾನನ ಸುಳ್ಳನ್ನು ವಿರೋಧಿಸಿ ಎಲ್ಲ ಕಾರ್ಯಗಳನ್ನು ಕ್ರಿಸ್ತನಿಗೋಸ್ಕರ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಯೇಸು ಬಂದು ತಾನು ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಮನುಷ್ಯ ಕುಮಾರರು ಬಂದ. ಇನ್ನೊಂದು ವಚನ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ, ಇದು ಬಹಳ ಸುಂದರವಾದ ವಚನ. ಅದರಲ್ಲಿ ಉದ್ದೇಶ ಸರಿಯಾಗಿ ಅರ್ಥ ಆಗ್ತದೆ. 3ನೇ ಅಧ್ಯಾಯ 26ನೇ ವಚನ. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕೊಟ್ಟಿದ್ದಾನೆ. ತಂದೆಯಾದ ದೇವರು ಯೇಸುವನ್ನು ಕಳಿಸಿಕೊಟ್ಟದಂದು ಯಾಕೆಂದರೆ ಇಲ್ಲಿರುವ ಪ್ರತಿಯೊಬ್ಬರನ್ನು ಅವರವರ ನಡತೆಯಿಂದ, ಕೆಟ್ಟ ನಡತೆಯಿಂದ ತಿರುಗಿಸಿ ಜನರೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ಯೇಸುವನ್ನು ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದಾನೆ. ಅದೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನ ಓದುವ. ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಯೇಸುವನ್ನು ಕಳಿಸಿದ ಉದ್ದೇಶ ಆತನ ಮಗನಾದ ಯೇಸುವನ್ನು ನಂಬುವವನಿಗೆ ನಿತ್ಯ ಜೀವವು ಸಿಗಬೇಕು ಎಂದು. ಯಾರು ಮಗನನ್ನು ನಂಬುತ್ತಾನೆ ಅವನಲ್ಲಿ ನಿತ್ಯ ಜೀವ ಉಂಟು. ಮಗನನ್ನು ನಂಬದವನಿಗೆ ಅವನಿಗೆ ನಿತ್ಯ ಜೀವ ಸಿಗುವುದಿಲ್ಲ. ಅವನಿಗೆ ನಂಬದವನಿಗೆ ದೇವರ ಕೋಪ ನೆಲೆಗೊಂಡಿರುತ್ತದೆ. ಹಾಗಾಗಿ ಪ್ರಿಯರೇ, ಸಮಯ ಆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ತಿಂಗಳು ಅನೇಕ ಕ್ರೈಸ್ತರ ಮನೆ ಬಹಳ ಅಲಂಕೃತವಾಗಿರುತ್ತದೆ. ಒಳ್ಳೆಯದು. ಹೇಗೆ ಮನೆ ಅಲಂಕೃತ ವರ್ಷಕ್ಕೆ ಒಮ್ಮೆ ಆಗ್ತದ, ಈ ವರ್ಷ ಇಡೀ ನಮ್ಮ ಜೀವಿತ ಅಲಂಕೃತವಾಗಿರಲಿ, ಕ್ರಿಸ್ತೀಯ ಅಲಂಕೃತವಾಗಿ ನಮ್ಮ ಜೀವಿತ ನೆಲೆಗೊಂಡಿರಲಿ. ಮತ್ತು ಕ್ರಿಸ್ತನು ಯಾವ ಉದ್ದೇಶಕ್ಕೋಸ್ಕರ ಜನಿಸಿದನೋ ಆ ಉದ್ದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ. ಮತ್ತು ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲಿ ಎಂಬುದಾಗಿ ನಾನು ಬಯಸ್ತೇನೆ. ನಾನು ನಡೆಯುತ್ತೇನೆ, ಅದನ್ನೇ ಎಲ್ಲರಲ್ಲಿ ಆಗಬೇಕೆಂಬುದಾಗಿ ನಾನು ಕರ್ತನಲ್ಲಿ ಅದನ್ನು ಬಯಸುವವನಾಗಿದ್ದೇನೆ. ನನ್ನ ಪ್ರಿಯ ದೇವಜನರೇ, ಬೇಗನೆ ನ್ಯೂ ಇಯರ್ ಬರ್ತದೆ. ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ವಿಶ್ ಮಾಡ್ತಾ ಇದ್ದೇನೆ. ನ್ಯೂ ಇಯರ್ನ ವಿಶ್ ಕೂಡ ಅಡ್ವಾನ್ಸ್ ಆಗಿ ಮಾಡ್ತೇನೆ. ನಿಮಗೆ 2026 ಪ್ರಾಸ್ಪರಸ್ ಅಬಂಡೆಂಟ್ ಬ್ಲೆಸ್ಸಿಂಗ್ನಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ಕೊರತೆ ಮತ್ತು ಎಲ್ಲ ತೊಂದರೆಗಳಿಂದ ತಪ್ಪಿಸಿ ನಿಮ್ಮನ್ನು ಜಯಭರಿತವಾಗಿ ನಡೆಸಲಿ ಎಂಬುದಾಗಿ ನಾನು ಹಾರೈಸುತ್ತಾ ಪ್ರಾರ್ಥಿಸುವವನಾಗಿದ್ದೇನೆ. ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ. ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ಉಂಟಾಗಲಿ. ಈ ದಿನದಿಂದ ದೇವರ ಉದ್ದೇಶದಲ್ಲಿಯೇ ನಾನು ನಡೆಯುತ್ತೇನೆ. ದೇವರು ಯಾವ ಉದ್ದೇಶಕ್ಕೋಸ್ಕರ ಕ್ರಿಸ್ತನನ್ನು ಕಳಿಸಿದಾನೋ ಆ ಎಲ್ಲ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನೀವು ಬಯಸಿ ಮತ್ತು ಅದಕ್ಕೋಸ್ಕರ ನಿಲ್ಲಿ ಮತ್ತು ದೇವರ ಉದ್ದೇಶದಂತೆ ನೀವು ಕೂಡ ಜೀವಿಸಿ ಎಂಬುದಾಗಿ ನಾನು ಕರ್ತನಲ್ಲಿ ಕೇಳುತ್ತೇನೆ, ನಿಮ್ಮಲ್ಲಿ ಕೂಡ ಕೇಳಿಕೊಳ್ಳುತ್ತೇನೆ. ನನ್ನ ಪ್ರಿಯ ದೇವಜನರೇ, ಕರ್ತನ ಬರೋಣ ಬೇಗನೆ ಇದೆ. ನಾವು ಮುಖಾಮುಖಿಯಾಗಿ ಆತನನ್ನು ನೋಡಿಕೊಳ್ಳಲಿಕ್ಕೆ ಇದೆ, ಸಂಧಿಸಲಿಕ್ಕೆ ಇದೆ. ಅದಕ್ಕಾಗಿ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ರ್ಯಾಪ್ಚರ್ ಆಫ್ ಗಾಡ್, ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಗಾಡ್. ನಿಮ್ಮನ್ನು ಕರ್ತನ ಬರೋಣಕ್ಕೆ ಪ್ರಿಪೇರ್ ಮಾಡಿ. ಗಾಡ್ ಬ್ಲೆಸ್ ಯು. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಮಾಡ್ತೇನೆ. ನೀನು ಒಳ್ಳೆಯವನು ಸ್ವಾಮಿ. ಈ ಒಂದು ವರ್ಷ ಅವರು 2026ಕ್ಕೆ ಹೋಗುವಾಗ ಅವರ ಇವೆಲ್ಲರ ಜೀವಿತದಲ್ಲಿ ಉನ್ನತವಾದ ಆಶೀರ್ವಾದ ಉಂಟಾಗಲಿ. ಉನ್ನತವಾದ ಆಶೀರ್ವಾದದಲ್ಲಿ ಎಲ್ಲರೂ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್.